ಬಾಗಲಕೋಟೆ ಗೆಲ್ಲದಿದ್ರೆ ಸಿದ್ದರಾಮಯ್ಯಗೆ ಕಾದಿದೆಯಾ ಸಂಕಷ್ಟ. ಮೈಸೂರು ಕಡೆ ಮುಖ ಮಾಡದೆ 15 ದಿನ ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟಿದ್ದೇಕೆ ಯತೀಂದ್ರ ಸಿದ್ದರಾಮಯ್ಯ. ಬಾಗಲಕೋಟೆಯ ಉಪಚುನಾವಣೆಯ ಹಿಂದೆ ಅಡಗಿದೆ ರೋಚಕ ಕತೆ. ದಾವಣಗೆರೆಗಿಂತ ಬಿಜೆಪಿಗೆ ಏಕೆ ಬಾಗಲಕೋಟೆಯ ಗೆಲುವು ಹೆಚ್ಚು ಮುಖ್ಯ? ಮುಳುಗಡೆ ನಗರಿಯ ರಾಜಕೀಯ ಚರಿತ್ರೆ ಏನು ಹೇಳುತ್ತೆ? ಮತದಾರರ ಚಿತ್ತ ಯಾವ ಕಡೆ ಇದೆ? ಇದೇ ಇವತ್ತಿನ ವಿಶೇಷ. ಬಾಗಲಕೋಟೆಯ ಕ್ಷೇತ್ರಾಧಿಪತಿ ಯಾರು? ವೀಕ್ಷಕರೇ ನಮಸ್ಕಾರ, ನಾನು ಶರಣು ಚಕ್ರಸಾಲಿ. ಉಪಚುನಾವಣೆ ಕದನ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಏಪ್ರಿಲ್ 9ಕ್ಕೆ ಮತದಾನ ಇದ್ದು ಉಪಚುನಾವಣೆಯ ಆರಂಭದಲ್ಲಿ ದಾವಣಗೆರೆ ಸದ್ದು ಜೋರಾಗಿದ್ದರೆ ಮತದಾನದ ದಿನ ಹತ್ತಿರಕ್ಕೆ ಬರ್ತಾ ಇದ್ದಂತೆ ಬಾಗಲಕೋಟೆ ಹೆಚ್ಚು ಸದ್ದು ಮಾಡ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯ ಕ್ಷೇತ್ರವನ್ನು ಹೆಚ್ಚು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣುತ್ತಿದೆ. ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಟೀಮ್ ಬಾಗಲಕೋಟೆಯಲ್ಲಿ 15 ದಿನ ಬೀಡು ಬಿಟ್ಟು ಈಗ ಕ್ಷೇತ್ರದಿಂದ ಹೊರಬಂದಿದೆ. ಸಿದ್ದರಾಮಯ್ಯ ಸಹ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾಗಲಕೋಟೆಯಲ್ಲೇ ಸಮಯ ಕಳೆದು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದಾರೆ. ಪಕ್ಷದೊಳಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೀವಂತ ಇರುವಾಗ ಸಿದ್ದರಾಮಯ್ಯ ಅವರಿಗೆ ಬಾಗಲಕೋಟೆ ಗೆಲುವು ಹೆಚ್ಚು ಮುಖ್ಯವಾಗಿದೆ. ಅದರಲ್ಲೂ ಸ್ವಜಾತಿ ಬಾಂಧವರೇ ನಿರ್ಣಾಯಕವಾಗಿರುವ ಈ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಗೆಲುವು ಬಹಳಷ್ಟು ಅನಿವಾರ್ಯವಾಗಿದೆ. ಇನ್ನು ಇರುವ ಅವಕಾಶವನ್ನೇ ಬಳಸಿಕೊಂಡು ಬಾಗಲಕೋಟೆ ಗದ್ದಿಗೆ ತಮ್ಮದು ಮಾಡಿಕೊಳ್ಳಲು ಬಿಜೆಪಿ ಕೂಡ ಅವಿರತ ಪ್ರಯತ್ನ ನಡೆಸಿದೆ. ಆದರೆ ಎರಡೂ ಪಕ್ಷದಲ್ಲೂ ಒಳಬೇಗುದಿ ಜೀವಂತವಾಗಿದ್ದು ಮತದಾರ ಯಾರ ಕೊರಳಿಗೆ ವಿಜಯಹಾರ ಹಾಕ್ತಾರೆ ಎಂಬುದು ಇನ್ನೂ ಗುಟ್ಟಾಗಿಯೇ ಇದೆ. ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸುವ ಶಕ್ತಿ ಕೆಲವೊಮ್ಮೆ ಉಪಚುನಾವಣೆಗಳಿಗೆ ಇರುತ್ತೆ. ಹೀಗಾಗಿ ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮುಂಬರುವ 2028ರ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಎನ್ನುವ ಭಾವನೆಯೂ ಸಹ ಉಂಟು. ಬಾಗಲಕೋಟೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಿಜೆಪಿಗೆ ಅಷ್ಟೊಂದು ಗೊಂದಲ ಇರಲಿಲ್ಲ. ಲಿಂಗಾಯತ ಸಮುದಾಯದ ವೀರಣ್ಣ ಚರಂತಿಮಠ್ ಅವರಿಗೆ ಬಿಜೆಪಿ ಬಹುತೇಕ ಟಿಕೆಟ್ ಕನ್ಫರ್ಮ್ ಮಾಡಿತ್ತು. ಆದರೆ ಒಳಗೊಳಗೆ ಆ ಭಾಗದ ವರ್ಚಸ್ವಿ ನಾಯಕ ಮುರುಗೇಶ್ ನಿರಾಣಿ ಅವರಿಗೆ ಟಿಕೆಟ್ ನೀಡಲು ಹೈಕಮಾಂಡ್ ಮುಂದೆ ಬಂದಿತ್ತು ಎನ್ನುವ ಮಾತಿದೆ. ನಿರಾಣಿ ಸ್ಪರ್ಧೆ ಮಾಡಲು ಆಸಕ್ತಿ ತೋರಲಿಲ್ಲ ಎಂಬ ಕಾರಣಕ್ಕೆ ಕೊನೆಗೆ PH ಪೂಜಾರ್, ವೀರಣ್ಣ ಚರಂತಿಮಠ್ ಹಾಗೂ ವೀರಣ್ಣ ಹಳೇಗೌಡರ ಹೆಸರುಗಳ ಮಧ್ಯೆ ಚರಂತಿಮಠ್ ಅವರ ಹೆಸರನ್ನು ಬಿಜೆಪಿ ಅಂತಿಮಗೊಳಿಸಿದೆ. ಆದರೆ ಈ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಮತ್ತು PH ಪೂಜಾರ್ ನಡುವಿನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ರಾಜ್ಯ ನಾಯಕರ ಸಮ್ಮುಖದಲ್ಲಿ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರೂ ಆಂತರಿಕವಾಗಿ ಇನ್ನೂ ಒಂದಾಗಿಲ್ಲ ಎನ್ನುವುದು ಬಿಜೆಪಿಗೆ ತಲೆನೋವಾಗಿದೆ. ಬಿಜೆಪಿಯಲ್ಲಿ ಅಸಲಿ ನಾಯಕ ಯಾರು? ಬಿಜೆಪಿ ಅಂದರೆ ಶಿಸ್ತು, ಪಾರ್ಟಿ ವಿತ್ ಎ ಡಿಫರೆನ್ಸ್ ಎಂಬ ಹಣೆಪಟ್ಟಿ ಹೊತ್ತಿರುವ ಈ ಪಕ್ಷದಲ್ಲಿ ವೈಯಕ್ತಿಕ ಹಿತಾಸಕ್ತಿಗಿಂತ ಸಂಘಟನಾತ್ಮಕ ಶಿಸ್ತಿಗೆ ಆದ್ಯತೆ ಎಂಬುದು ದಶಕಗಳ ನಂಬಿಕೆ. ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದರೆ ಈ ಶಿಸ್ತಿನ ಮಂತ್ರ ಕೇವಲ ಬಾಯಿ ಚಪಲಕ್ಕೆ ಮಾತ್ರ ಸೀಮಿತವಾಗಿದೆ. ವಿಶೇಷವಾಗಿ ಬಾಗಲಕೋಟೆಯ ಈ ಉಪಚುನಾವಣೆ ಅಖಾಡದಲ್ಲಿ ನಾಯಕತ್ವದ ಸಂಘರ್ಷ ಮತ್ತು ತತ್ವ ಸಿದ್ಧಾಂತಗಳ ಅಧಪತನಕ್ಕೆ ಕನ್ನಡಿ ಹಿಡಿಯುವ ಘಟನೆಗಳು ಕೂಡ ಸಂಭವಿಸಿವೆ. ಬಿಜೆಪಿಯಿಂದ ಅಧಿಕೃತವಾಗಿ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕುರಿತು ಮಾಜಿ ಸಚಿವ ಶ್ರೀರಾಮುಲು ಪ್ರಚಾರದಲ್ಲಿ ಮಾತನಾಡ್ತಾ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು, ಅವರನ್ನು ನಾವು ಒಪ್ಪಿಕೊಂಡಿದ್ದೇವೆ, ಹೀಗೆ ಘಂಟಾಘೋಷವಾಗಿ ಹೇಳುವುದು ಬಿಜೆಪಿಗೆ ಮುಜುಗರ ತರಿಸಿದೆ. ಇನ್ನು ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಅವರು ನಿರಂತರವಾಗಿ ಯತ್ನಾಳ್ ಪ್ರಚಾರಕ್ಕೆ ಬರಲಿ ಎಂದು ಆಶಿಸಿದ್ರು. ಎಲ್ಲ ಬೆಳವಣಿಗೆ ನೋಡಿದರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರ ನಾಯಕತ್ವ ಬಾಗಲಕೋಟೆಯಲ್ಲಿ ಗೌಣವಾಗಿದ್ದನ್ನು ನಾವು ಕಾಣಬಹುದು. ಕಾಂಗ್ರೆಸ್ನಲ್ಲೂ ಶಮನವಾಗಿಲ್ಲ ಟಿಕೆಟ್ ಮುನಿಸು. ಹೌದು, ಕಾಂಗ್ರೆಸ್ನಲ್ಲೂ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗೊಂದಲ ಮೇಲೆ ಗೊಂದಲ ಸೃಷ್ಟಿಯಾಗಿತ್ತು. ಬಾಗಲಕೋಟೆಯಲ್ಲಿ ಟಿಕೆಟ್ ನಮಗೆ ಬೇಕೆಂದು ಮೇಟಿ ಕುಟುಂಬದ ಸದಸ್ಯರು ಹಠಕ್ಕೆ ಬಿದ್ದಿದ್ರು. ಕೊನೆಗೆ ಸಿದ್ದರಾಮಯ್ಯ ಅವರು ಅಳೆದು ತೂಗಿ ದಿವಂಗತ HY ಮೇಟಿ ಅವರ ಹಿರಿಯ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡ್ತಾರೆ. ಮೇಟಿ ಕುಟುಂಬದವರು ಎಲ್ಲರೂ ಒಗ್ಗಟ್ಟಿನಿಂದ ಪ್ರಚಾರ ಏನೋ ಮಾಡಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಅವರ ಬೆಂಬಲಿಗರು ಅಸಮಾಧಾನಗೊಂಡಿದ್ದಂತೂ ಪಕ್ಷಕ್ಕೆ ತಲೆ ಕೆಡಿಸಿದೆ. ಜೊತೆಗೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರಕಾಶ್ ತಪ್ಶೆಟ್ಟಿ ನೇಮಕಕ್ಕೂ ಹಿಂದೆ ಕೆಲವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಎಲ್ಲ ವಿಚಾರವನ್ನು ಕಾಂಗ್ರೆಸ್ ಹೇಗೆ ಶಮನ ಮಾಡಿಕೊಂಡಿದೆ ಎಂಬುದಕ್ಕೆ ಉತ್ತರವಿಲ್ಲ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ಕಣದಲ್ಲಿ 9 ಅಭ್ಯರ್ಥಿಗಳಿದ್ದರೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಇದೆ. ಎರಡೂ ಪಕ್ಷಗಳಿಗೆ ಬಂಡಾಯ ಅಭ್ಯರ್ಥಿಗಳಿಲ್ಲ. ಆದರೆ ಒಳ ಹೊಡೆತದ ಭೀತಿ ಕಾಂಗ್ರೆಸ್ ಮತ್ತು ಕಮಲವನ್ನು ಕಾಡ್ತಾ ಇದೆ. HY ಮೇಟಿಯಿಂದ ಬಾಗಲಕೋಟೆ ಕಾಂಗ್ರೆಸ್ ಹಿಡಿತಕ್ಕೆ.
ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬಾಗಲಕೋಟೆ ಉತ್ತರ ಕರ್ನಾಟಕದ ಪ್ರಮುಖ ಜಿದ್ದಾಜಿದ್ದಿನ ವಿಧಾನಸಭಾ ಕ್ಷೇತ್ರಗಳ ಸಾಲಿಗೆ ಸೇರುತ್ತೆ. ಈ ಮೊದಲು ಬಿಜಾಪುರ ಅಂದರೆ ಈಗಿನ ವಿಜಯಪುರ ಜಿಲ್ಲೆಯಲ್ಲಿದ್ದ ಬಾಗಲಕೋಟೆ ಭಾರತದ 50ನೇ ಸ್ವಾತಂತ್ರ್ಯ ವರ್ಷಾಚರಣೆ ಸಂದರ್ಭದಲ್ಲಿ 1997ರಲ್ಲಿ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಹುಂಡೇಕರ್ ಸಮಿತಿ ಹಾಗೂ ಗದ್ದಿಗೌಡ ಸಮಿತಿಗಳು ಬಾಗಲಕೋಟೆಯನ್ನು ಜಿಲ್ಲೆಯನ್ನಾಗಿಸಲು ಶಿಫಾರಸು ಮಾಡಿದ್ದವು. ಸ್ವಾತಂತ್ರ್ಯ ನಂತರ ಇಷ್ಟು ವರ್ಷಗಳಲ್ಲಿ 16 ಸಾರ್ವತ್ರಿಕ ಚುನಾವಣೆ ಮತ್ತು 3ನೇ ಉಪಚುನಾವಣೆಯನ್ನು ಬಾಗಲಕೋಟೆ ಎದುರಿಸ್ತಾ ಇದೆ. ಬಾಗಲಕೋಟೆ ಕ್ಷೇತ್ರ ಆರಂಭದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿಡಿತಕ್ಕೆ ಸಿಕ್ಕಿದ್ರೂ ಇತ್ತೀಚಿನ ದಶಕದಲ್ಲಿ ಕಾಂಗ್ರೆಸ್ ಹಿಡಿತ ಅಲ್ಲಿ ಸಡಿಲವಾಗಿದೆ. ಕ್ಷೇತ್ರದಲ್ಲಿ ಪಕ್ಷೇತರ ಜನತಾ ಪಾರ್ಟಿ, ಜನತಾದಳ, ಎಜಿಪಿ ಹಾಗೂ ಬಿಜೆಪಿ ಪಕ್ಷಗಳು ತೀವ್ರ ಪೈಪೋಟಿಯನ್ನು ತೋರಿದ್ದನ್ನು ಕಾಣಬಹುದು. 1994ರಿಂದ ಕ್ಷೇತ್ರದಲ್ಲಿ ಹೆಚ್ಚು ಸಂಘಟಿತವಾಗುತ್ತಾ ಬಂದ ಬಿಜೆಪಿ ಕಾಂಗ್ರೆಸ್ಸಿಗೆ ಇತ್ತೀಚೆಗೆ ಪ್ರತಿ ಬಾರಿ ಟಕ್ಕರ್ ಕೊಡುತ್ತಲೇ ಬಂದಿದೆ. 1994ರಲ್ಲಿ ಬಿಜೆಪಿಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸುತ್ತೆ, ಆದರೆ ಆವಾಗ ಗೆಲ್ಲಲು ಸಾಧ್ಯವಾಗಿಲ್ಲ. ಅದಾದ ಬಳಿಕ 1999ರಿಂದ ಬಿಜೆಪಿಯಲ್ಲಿ ನಿರಂತರವಾಗಿ ಗೆದ್ದಿದ್ದನ್ನು ಕಾಣಬಹುದು. ಸೊ ಇಂದಿಗೂ ಬಾಗಲಕೋಟೆ ಬಿಜೆಪಿಯ ಭದ್ರಕೋಟೆ ಎಂದೇ ವಿಶ್ಲೇಷಿಸಲಾಗುತ್ತೆ. ಈ ನಡುವೆ 2013ರ ಚುನಾವಣೆಯಲ್ಲಿ ಪ್ರಬಲ ಪೈಪೋಟಿ ನೀಡಿದ ಕಾಂಗ್ರೆಸ್ ಅಭ್ಯರ್ಥಿ ಎಚ್.ವೈ. ಮೇಟಿಯವರು ವಿಜಯ ಪತಾಕೆ ಹಾರಿಸ್ತಾರೆ. ಸೊ ನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಬಕಾರಿ ಸಚಿವರಾಗಿ ರಾಜಕೀಯವಾಗಿ ಉತ್ತುಂಗದಲ್ಲಿ ಇರ್ತಾರೆ. ಆದರೆ ಕೊನೆಗೆ ಲೈಂಗಿಕ ವಿಡಿಯೋಸ್ ಇಡೀ ಪ್ರಕರಣದಲ್ಲಿ ಸಿಲುಕಿ ಸಚಿವ ಸ್ಥಾನವನ್ನು ಕೂಡ ಕಳೆದುಕೊಳ್ತಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಗೆದ್ದು ಸಿಎಂ ಆಗಿದ್ದ ಎಸ್ ನಿಜಲಿಂಗಪ್ಪ 1951ರಿಂದ 78ರವರೆಗೆ ಕಾಂಗ್ರೆಸ್ ಸತತವಾಗಿ ಇಲ್ಲಿ ಜಯ ಕಂಡಿದೆ. ಬಾಗಲಕೋಟೆಯಿಂದ ಹ್ಯಾಟ್ರಿಕ್ ಜಯ ಸಾಧಿಸಿದ್ದ ಬಿ.ಟಿ. ಮುರ್ನಾಳ್ ಅವರು ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಲಿ ಎಂದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಲ್ಲಿ ಉಪಚುನಾವಣೆ ನಡೆಯುವಂತೆ ಮಾಡ್ತಾರೆ. ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಸತತವಾಗಿ 2 ಬಾರಿ ಹಿಡಿದುಕೊಂಡಿದ್ದ ಕಾಂಗ್ರೆಸ್ 3ನೇ ಬಾರಿಗೂ ಅಧಿಕಾರಕ್ಕೆ ಬರಲು ಯೋಜನೆ ರೂಪಿಸಿ ಎಸ್ ನಿಜಲಿಂಗಪ್ಪ ಅವರಿಗೆ ನಾಯಕತ್ವದ ಹೊಣೆ ಹೊರಿಸಿತ್ತು. ಸೊ ಎಸ್ ನಿಜಲಿಂಗಪ್ಪ ಅವರು ಮುಂದಾಳತ್ವದಲ್ಲಿ ನಡೆದ 1962ರ ಚುನಾವಣೆಯಲ್ಲಿ ಕಾಂಗ್ರೆಸ್ 208 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 138 ಸ್ಥಾನ ಗೆಲ್ಲುತ್ತೆ. ಸೊ ಆ ಮೂಲಕ ಬಹುಮತದಿಂದ ಅಧಿಕಾರ ಗದ್ದುಗೆಗೂ ಏರುತ್ತೆ. ಆದರೆ ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ಬಿಂಬಿತವಾಗಿದ್ದ ಎಸ್ ನಿಜಲಿಂಗಪ್ಪ ಅವರು ಹೊಸದುರ್ಗದಲ್ಲಿ ಸೋಲ್ತಾರೆ. ಆಗ ಎಸ್.ಆರ್. ಕಂಠಿ ರಾಜ್ಯದ 6ನೇ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಏರಿದರು. ಸೊ ಈ ಎಸ್.ಆರ್. ಕಂಠಿ ಮುಖ್ಯಮಂತ್ರಿ ಸ್ಥಾನ ಬಹುದಿನ ಉಳಿಯಲಿಲ್ಲ. ಸೊ 3 ತಿಂಗಳು ಮುಗಿಯುವುದರೊಳಗೆ ಒಲ್ಲದ ಮನಸ್ಸಿನಿಂದ ರಾಜೀನಾಮೆ ನೀಡುತ್ತಾರೆ. ಕಾರಣ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಬಾಗಲಕೋಟೆಯ ಶಾಸಕ ಬಿ.ಟಿ. ಮುರ್ನಾಳ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು. ಸೊ ಅಂದು ಆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಎಸ್ ನಿಜಲಿಂಗಪ್ಪ ವಿರೋಧವಾಗಿ ಆಯ್ಕೆಯಾಗಿ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ತಾರೆ. ಇದು ಬಾಗಲಕೋಟೆಯ ಉಪಚುನಾವಣೆ ಹಿಂದಿನ ಒಂದು ರೋಚಕ ಕತೆ. ಹಾಗೆ 1998ರಲ್ಲೂ ಉಪಚುನಾವಣೆ ನಡೆದು ಲಿಂಗಾಯತ ರೆಡ್ಡಿ ಸಮುದಾಯಕ್ಕೆ ಸೇರಿದ ಪಿ.ಎಚ್. ಪೂಜಾರ್ ಅಸ್ಸಾಂ ಗಣ ಪರಿಷತ್ ಅಂದರೆ ಎಜಿಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಕಾಣ್ತಾರೆ. ಸೊ ಬಳಿಕ ಇವರು ಬಿಜೆಪಿ ಸೇರಿ 1999ರಲ್ಲಿ ಮೊದಲ ಬಾರಿಗೆ ಬಾಗಲಕೋಟೆಯಲ್ಲಿ ಕಮಲ ಅರಳಿಸ್ತಾರೆ. 2004ರ ಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ್ ಬಿಜೆಪಿಯಿಂದ ಕಣಕ್ಕಿಳಿದು ಇವರು ಸಹ ಗೆಲುವಿನ ನಗೆ ಬೀರ್ತಾರೆ. ಸೊ ನಂತರ 2008ರ ಚುನಾವಣೆಯಲ್ಲೂ ವೀರಣ್ಣ ಚರಂತಿಮಠ್ ಅವರೇ ಗೆದ್ದಿದ್ದನ್ನು ಕಾಣಬಹುದು. ಸೊ ಅಲ್ಲಿಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಒಂದು ಹಂತಕ್ಕೆ ಹಿಡಿತ ಸಾಧಿಸುತ್ತೆ. ಆದರೆ 2013ರ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲ ಲೆಕ್ಕಾಚಾರವನ್ನು ಎಚ್.ಐ. ಮೇಟಿ ಉಲ್ಟಾ ಮಾಡ್ತಾರೆ. ಸೊ ಆ ಮೂಲಕ ಕಾಂಗ್ರೆಸ್ ಇಲ್ಲಿ ಮತ್ತೆ ಕ್ಷೇತ್ರವನ್ನು ಮರಳಿ ಪಡೆಯುತ್ತೆ. ಆದರೆ ಸಿ.ಎಂ. ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿದ್ದ ಎಚ್.ವೈ. ಮೇಟಿ ಲೈಂಗಿಕ ಆರೋಪದ ಮೇಲೆ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ. ಮುಂದೆ ಅವರಿಗೆ ಇದು ರಾಜಕೀಯ ಹಿನ್ನಡೆಗೂ ಕಾರಣವಾಗುತ್ತೆ. 2018ರ ಚುನಾವಣೆಯಲ್ಲಿ ಇವರು ಸೋಲು ಅನುಭವಿಸಿ ಮತ್ತೆ ಬಿಜೆಪಿಯ ವೀರಣ್ಣ ಚರಂತಿಮಠ್ ಅಧಿಕಾರದ ಗದ್ದುಗೆಗೆ ಮರಳುತ್ತಾರೆ. ಬಳಿಕ 2023ರ ಚುನಾವಣೆಯಲ್ಲಿ ಎಚ್.ವೈ. ಮೇಟಿ ಅವರಿಗೆ ಮತದಾರರು ಎಲ್ಲ ಮುನಿಸು ಮರೆತು ಮತ್ತೆ 5 ವರ್ಷಕ್ಕೆ ಆಶೀರ್ವಾದ ಮಾಡಿದ್ದು. ಆದರೆ ವಿಧಿ ಬರಹ ಬೇರೆಯೇ ಇದೆ. ಅಕಾಲಿಕವಾಗಿ ಅವರು ಸಾವನ್ನಪ್ಪಿದ್ದರಿಂದ ಮತ್ತೆ ಈಗ ಬಾಗಲಕೋಟೆಗೆ ಉಪಚುನಾವಣೆ ಎದುರಾಗಿದೆ. ಅವರ ಹಿರಿಯ ಪುತ್ರ ಉಮೇಶ್ ಮೇಟಿ ಕಣದಲ್ಲಿದ್ದು ತಂದೆಗೆ ಆಶೀರ್ವದಿಸಿದಂತೆ ಮಗನಿಗೂ ಕರುಣೆ ತೋರುತ್ತಾರೆ ಎಂಬುದು ಮತದಾರರ ಮನದಾಳದಲ್ಲಿ ಗುಟ್ಟಾಗೇ ಇದೆ. ಒಟ್ಟಾರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತುರುಸಿನ ಸ್ಪರ್ಧೆ ಕಾಣ್ತಾ ಇದ್ದು ಸಿ.ಎಂ. ಸಿದ್ದರಾಮಯ್ಯ ಅವರಿಗೆ ಈ ಗೆಲುವು ಬಹಳಷ್ಟು ಮುಖ್ಯವಾಗಿದೆ. ಕಾರಣ ಅವರು ಹೈಕಮಾಂಡ್ಗೂ ಈ ಮೂಲಕ ಸಂದೇಶ ರವಾನಿಸಬೇಕಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ರಣೋತ್ಸಾಹದಲ್ಲಿ ಪ್ರಚಾರ ಮಾಡಿದ್ದು
ಕಾಂಗ್ರೆಸ್ ಪರವಾದ ಅಲೆ ಏನೋ ಬಾಗಲಕೋಟೆಯಲ್ಲಿ ಸೃಷ್ಟಿಯಾಗಿದೆ. ಆದರೆ ಈ ಅಲೆ ಗೆಲುವಾಗಿ ಮಾರ್ಪಡುತ್ತಾ ಎಂಬುದು ಕಾದು ನೋಡಬೇಕು. ಸೊ ಬಾಗಲಕೋಟೆ ಗದ್ದಿಗೆ ಯಾರಿಗೆ ಒಲಿಯುತ್ತೆ? ಮೇ 4ಕ್ಕೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮರೆಯದೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಬೆಂಬಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.